ಅಲ್ಲಿ ಇದು ದೇವರಿಗೆಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಚಾಮುಂಡಿ ತಾಯಿ ಕೊಟ್ಟಿದ್ದು ನೋಡಿ. ಇನ್ನು ಆಲೋಕಿಲ್ಲ, ಆಲೋಕದಕ್ಕೆ 3 ಜನ ವೆಯ್ಟ್ ಮಾಡ್ತಾ ಇದೀವಿ. ಶರಣು 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 ಗುರು ರಾಘವೇಂದ್ರ ಶರಣು. ಅಮ್ಮ ಪೂಜೆ ಐಟಮ್ಸ್ ಎಲ್ಲ ಡಿಫ್ರೆಂಟ್ ಆಗಿ ರೆಡಿ ಮಾಡಿದ್ದಾರೆ. ನೋಡಿ ಏನೇನು ರೆಡಿ ಮಾಡಿದ್ದಾರೆ. ಏನ್ ಇದು ಅಲ್ಲ ಸನವ, ಇದಕ್ಕೂ ಮ್ಯಾಚಿಂಗ್ ನೋಡಿ. ಮಮ್ಮಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ತಗೋಬತ್ತಾರಲ್ಲ. ಸಾರಿ ಕಲೆಕ್ಷನ್ ಅಲ್ಲಿ ಮಮ್ಮಿನೇ ಬೆಸ್ಟ್ ಅಪ್ಪ, ನಂಗೆ ಒಂಥರ ಬರಲ್ಲ. ಶಿಫ್ಟಿಂಗ್ ಆಗುವವರೆಗೂ ತಲೆನೋವು. ಮನೆ ಎಲ್ಲ ಶಿಫ್ಟ್ ಆದ ನಂತರ ನೀಟಾಗಿ ಇಟ್ಟ ನಂತರನೇ ಸಮಾಧಾನ ಮನಸ್ಸಿಗೆ. ಹೊಸ ಮನೆಗೆ ಬಂದಿದ ತಕ್ಷಣ ನಾವು ಹಳೆಯನ್ನೆಲ್ಲ ಮರ್ತು ಬಿಡಲ್ಲ. ಹೇಗಿದ್ವಿ ಹಾಗೆ ಇರ್ತೀವಿ. ಬಟ್ ಮನೆ ಚೇಂಜ್ ಅಷ್ಟೇ ಅಲ್ವಾ? ಮನ್ಸ್ ಚೇಂಜ್ ಇಲ್ಲ, ಮನೆ ಚೇಂಜ್. ಮತ್ತೆ ರಾಘವೇಂದ್ರ ಸ್ವಾಮಿ ಅವರು ಇದಾರೆ, ಮತ್ತೆ ಶಿವ ಪಾರ್ವತಿ, ಮತ್ತೆ ಗೌಡಗೆರೆ ಚಾಮುಂಡೇಶ್ವರಿ. ಖುಷಿ ಕಾಯ್ತಾ ಇದೀನಿ. ಮತ್ತೆ ನಮ್ಮ ಮನೇಲಿ ಒಬ್ರು ಗೆಸ್ಟ್ ಇದಾರಲ್ವಾ, ನಮ್ಮ ಗೆಸ್ಟ್ ಅವ್ರನ್ನ ತೋರಿಸ್ಬಿಡೋಣ ಈಗ. ನೋಡಿ ನಮ್ಮ ಮನೆ ಸೂರ್ಯನ್ ಬಾಗ್ಲು. ಸೂರ್ಯ ಉದಯ ಆಗ್ಬೇಕಾದ್ರೆ ಹಂಗೆ ಪೂಜೆ ಮಾಡ್ಬೋದು. ಒಂದು ಹಳೆ ಮನೆ ಕೂಡ ಸೂರ್ಯನ್ ಬಾಗ್ಲಾಗಿತ್ತು, ಅದು ನಮ್ಗೆ ಆಗ್ ಬಂದಿತ್ತು. ಸೊ ಇದು ಹೊಸ ಮನೆ, ಇದು ಕೂಡ ಸೂರ್ಯನ್ ಬಾಗ್ಲು. ನೋಡೋಣ, ಖುಷಿ ಆಗುತ್ತೆ. ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಸಣ್ಣ ಮುನ್ನ ಯೂಟ್ಯೂಬ್ ಚಾನಲ್. ಇವನು ಸಣ್ಣ, ಅವಳು ಮೋನು, ಇಬ್ರು ಕೂಡ ವೆಲ್ಲು ನೋನು. ಟೈಮ್ ನೋಡಿ ಇವಾಗ 6:30 ಆಯಿತು. ಹೊಸ ಮನೆ ಹತ್ರ ಇದ್ದೀನಿ. ಓಡಾಡಿ ಬಂದು ಇವತ್ತಂತೂ ಫುಲ್ಲು ಸುಸ್ತಾಗೋಯ್ತು ನನಗೆ. ಏನಕ್ಕಂದರೆ ನಾವು ಇವತ್ತು 4 o'clock ಎದ್ದು ಮನೇಲಿ ಹಾಲು ಕೂಸ್ಬೇಕು ಅಂತ ದೇವರ ಐಟಮ್ಸ್ನ ಮತ್ತು ಹಾಲು ಉಗ್ಸೋಕ್ಕೆ ಬೇಕಾಗಿರೋಂಥ ಐಟಮ್ಸ್ನ ಸ್ವಲ್ಪ ನಾವೇ ಶಿಫ್ಟ್ ಮಾಡ್ಕೊಂಡ್ವಿ. ಸ್ವಲ್ಪ ರಿಸ್ಕ್ ಅಂತ ಅನ್ನಿಸ್ತು, ಏನಕ್ಕಂದರೆ 2nd ಫ್ಲೋರಲ್ಲಿ ನಮ್ಮ ಮನೆ ಇರೋದು, ಹೊಸ ಮನೆ. ಸೊ ಬನ್ನಿ, ಇವಾಗ ಎಲ್ಲರೂ ಇಲ್ಲೇ ಇದ್ದಾರೆ. ನನಗಂತೂ ವಾಯ್ಸೇ ಹೋಗ್ಬಿಟ್ಟಿದೆ ಕೆಲಸ ಮಾಡಿ. ಇವತ್ತು ಆಲುಕ್ಷ ಶಾಸ್ತ್ರ ಇದೆ. ಸೊ ಬನ್ನಿ ಇವತ್ತಿನ ದಿನ ಹೇಗಿರುತ್ತೆ ಅಂತ ನೋಡೋಣ. ನಾನಂತೂ 4 ಗಂಟೆಗೆ ಎದ್ದಿದ್ದು, ಮನೆಯವರೆಲ್ಲರೂ ಕೂಡ 4 ಗಂಟೆಗೆ ಎದ್ದು ಆಲುಕ್ಸೋದಕ್ಕೆ ಏನೇನು ಐಟಮ್ಸ್ ಬೇಕೋ ಅದನ್ನು ಆ ಮನೆಯಿಂದ ಈ ಮನೆಗೆ ಶಿಫ್ಟ್ ಮಾಡೋಷ್ಟರಲ್ಲೇ ಸುಸ್ತಾಗೋದ್ವಿ. ತೊಗೊಂಡು ಬಂದಿದ್ದೆ ಸ್ವಲ್ಪ ಐಟಮ್ಸು, 2nd ಫ್ಲೋರ್ ಅಲ್ವಾ, ತುಂಬ ಅಂದರೆ ತುಂಬಾ ಸುಸ್ತಾಗೋದ್ವಿ. ನಾನು 4 ಗಂಟೆಗೆ ಬ್ಲಾಗ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡೆ, ಬಟ್ ಕೆಲಸ ಇರೋ ಕಾರಣ ಆಗಲೇ ಇಲ್ಲ. ಬನ್ನಿ ಯಾರ್ಯಾರು ಏನೇನು ಮಾಡ್ತಿದ್ದಾರೆ ಅಂತ ನಿಮಗೆ ತೋರಿಸ್ತೀನಿ. ನನಗಂತೂ ಮೇಲೆ ಹತ್ತು ಇಳಿದು ಸುಸ್ತಾಗೋಯ್ತು. ನಮ್ಮ ಸಣ್ಣವರು ನೋಡಿ. ಗುಡ್ ಮಾರ್ನಿಂಗ್. ಫಸ್ಟ್ ಆಫ್ ಆಲ್ ಗುಡ್ ನ್ಯೂಸ್ ಹೇಳ್ತೀನಿ ಇವಾಗಲೇ. ಅಲ್ಲಿ ಇದು ದೇವರಿಗೆಲ್ಲ ರೆಡಿ ಮಾಡ್ತಿರ್ಬೇಕಾದ್ರೆ ಚಾಮುಂಡಿ ತಾಯಿ ಕೊಟ್ಟಿದ್ದು. ಹೌದಾ? ನಂಬ್ತೀರಾ ಬಿಡ್ತೀರಾ ಗೊತ್ತಿಲ್ಲ, ಇದು ಬಿತ್ತಾ ನೋಡಿ ಶಿವರಿಂಗ್. ಚೆನ್ನಾಗಿ ಕಾಣಿಸ್ತಿದ್ದೀರಮ್ಮ, ಸೂಪರ್. ಹೌದಾ? ಚೆನ್ನಾಗಿ ಕಾಣಿಸ್ಬೇಕು ನೋಡಿ. ಇವತ್ತು ನಮ್ಮ ವೈಫ್ ಯಾವ ತರ ಕಾಣಿಸ್ತೀವಿ. ಸಾರಿ ಮಾ, ಕಾಣಿಸ್ಲೇಬೇಕಲ್ಲ ಇವತ್ತು. ನಾನು ವೈಟ್ ಹಾಕೊಂಡ್ರೆ ಚೆನ್ನಾಗಿ ಕಾಣ್ತೀರಾ? ನೀವು ಬಿಡಿ, ನನ್ಗಣ್ಣ ಮಸ್ತ್ ಅಲ್ವಾ? ಇವತ್ತು ಓಡಾಡಿ ಸುಸ್ತಾಗೋಯ್ತು. 2nd ಫ್ಲೋರ್ನ ಎಷ್ಟು ಸರಿ ಹತ್ಸಿದಾರೆ ನನ್ನ ಕೈಲಿ ಅಂತ ಅಂದ್ರೆ ಗ್ಯಾಸ್ ಸಿಲಿಂಡರ್ ಎಲ್ಲ ಇಟ್ಕೊಂಡು ಕೆಳಗಡೆ ಸಿಲಿಂಡರ್ ಫಿಟ್ ಮಾಡ್ಬೇಕಾಯ್ತು. ಅದೇನೋ ಫಿಟ್ಟೇ ಆಗ್ತಿರ್ಲಿಲ್ಲ, ಏನೋ ಪ್ರಾಬ್ಲಮ್ ಆಗಿದೆ ಅನ್ಸುತ್ತೆ. ಇವಾಗ ಹೊಸ ಕನೆಕ್ಷನ್ ಅಲ್ವಾ, ಸೊ ಅದಕ್ಕೆ ನಾನೇ ಸಿಲಿಂಡರ್ನ ಮೇಲವ್ರಿಗೆ ಎತ್ಕೊಂಡು ಬಂದೆ. ಮತ್ತೆ ಸ್ವಲ್ಪ ಐಟಮ್ಸ್ಗಳೆಲ್ಲ ಎತ್ಕೊಂಡು ಬಂದ್ವಿ. ಮತ್ತೆ ದೇವ್ರ ಫೋಟೋಗಳು, ಆಲುಕ್ಸಕ್ಕೆ ಬೇಕಾಗಿರುವಂಥ ಐಟಮ್ಸ್ಗಳು. ಮತ್ತೆ ಇವರು ಅಷ್ಟೇ ರೆಡಿ ಮಾಡೋದಕ್ಕೆಲ್ಲ ತುಂಬಾ ಕಷ್ಟಪಟ್ಟರು. ಇಲ್ಲ, ಇಷ್ಟಪಟ್ಟು ಸಕ್ಕದಾಗಿ ಮಾಡ್ದೆಲ್ಲ ಎಲ್ಲ ಮಾಡಿದ್ರಾ? ಬನ್ನಿ ಅಮ್ಮ. ಖುಷಿ ಕಾಯ್ತಾ ಇದೀನಿ. ಮತ್ತೆ ನಮ್ಮ ಮನೇಲಿ ಒಬ್ರು ಗೆಸ್ಟ್ ಇದಾರಲ್ವಾ, ಗೆಸ್ಟ್ ತೋರ್ಸೋಣ. ನೋಡಿ ಇಲ್ಲೆಲ್ಲ ಅಮ್ಮ ಪೂಜೆ ಐಟಮ್ಸ್ ಎಲ್ಲ ಡಿಫ್ರೆಂಟ್ ಆಗಿ ರೆಡಿ ಮಾಡಿದ್ದಾರೆ. ನಾನು ಫಸ್ಟ್ ಟೈಮ್ ನೋಡಿದ್ದು ಈ ತರ ರೆಡಿ ಮಾಡಿರೋದು. ನೋಡಿ ಹೆಂಗ್ ಮಾಡಿದ್ದಾರೆ. ಹಾಯ್ ಮಮ್ಮಿ. ನಾವಮ್ಮನೂ ಅಷ್ಟೇ. ಎಷ್ಟು ಗಂಟೆಗೆ ಎದ್ದೆ ಮಮ್ಮಿ ಇವತ್ತು? 4 ಗಂಟೆಗೆ ಎದ್ದು ನೋಡಿ ಏನೇನು ರೆಡಿ ಮಾಡಿದ್ದಾರೆ. ಏನ್ಮಾ ಇದು? ಮಾಮೂಲಿ ಎಲೆ ಅಡಿಕೆ ಕೊಡೋಕ್ಕೆ ಇಟ್ಟಿದ್ದೀನಿ. ಎಲೆ ಅಡಿಕೆ ಕೊಡೋದಕ್ಕೆ ಇಟ್ಟಿರೋದು. ಇದು ನಾವು ಮನೇಲಿ ಏನು ಯೂಸ್ ಮಾಡ್ತೀವಿ, ಧಾನ್ಯಗಳು, ಅದು ಇಡಬೇಕು ಪೂಜೆಗೆ. ನಿನಗೆ ಯಾರು ಹೇಳಿದ್ದು ಧಾನ್ಯಗಳು ಇಡೋದು? ನಾನು ಫಸ್ಟ್ ಟೈಮ್ ನೋಡಿದ್ದು ಈ ಥರ. ಮನೆಗೂ ಇಟ್ಟಿದ್ದೀನಿ. ಹೌದಾ? ಅಂದ್ರೆ ಬೇರೆ ಇಡೋದನ್ನ ನೋಡಿ ಯಾರು ಹೇಳೋದನ್ನ ನಾನು ನೋಡಿಲ್ಲ. ಮಾಡ್ತಾರಲ್ಲ. ನಾವು ವರಮಹಾಲಕ್ಷ್ಮಿಗೆ ಲಕ್ಷ್ಮಿನ ಕೂರಿಸಿದಾಗ ಇದನ್ನೇ ಇಡೋದು. ಸೊ ಅದನ್ನೇ ಲಕ್ಷ್ಮಿ ಮೊಕ್ಕಳ ಹಾಕಿಟ್ಟಿದ್ದಾರೆ. ಮತ್ತೆ ರಾಘವೇಂದ್ರ ಸ್ವಾಮಿ ಅವರು ಇದ್ದಾರೆ, ಮತ್ತೆ ಶಿವ ಪಾರ್ವತಿ, ಮತ್ತೆ ಗೌಡಗೆರೆ ಚಾಮುಂಡೇಶ್ವರಿ. ಹೌದು. ನಮ್ಮ ಗೆಸ್ಟ್ ಅವ್ರನ್ನ ತೋರಿಸ್ಬಿಡೋಣ ಈಗ. ಗೆಸ್ಟ್ ಒಬ್ರು ಇದಾರೆ, ನಿಮ್ಗೆ ತುಂಬಾ ಫೇವ್ರೇಟ್ ಆದ ಗೆಸ್ಟ್ ಅವರು. ಗೆಸ್ಟ್ಗೆ ಪಾತ್ರೆ ತೊಳೆಯಕ್ಕೆ ಕೊಟ್ಬಿಡಿ. ಹೌದಾ? ಹೆಂಗಿದೆ ಮನೆ? ಅಯ್ಯೋ ತುಂಬಾ ಖುಷಿ ಆಯ್ತು ನನಗೆ. ಏನಂದ್ರೆ ಫಸ್ಟಿಗೆ ಬರುವಾಗ ಯಾವ ತರ ಇರ್ಬೋದು ಅಂತ ತುಂಬಾ ಎಕ್ಸೈಟ್ ಆಗಿದ್ದೆ. ಬಂದ ಮೇಲೆ ಗೊತ್ತಾಯ್ತು ಇಷ್ಟು ವಿಶಾಲವಾಗಿ, ಇಷ್ಟು ಚಂದವಾಗಿದೆ. ಈ ತರ ಇರ್ಬೋದು ಅಂತ ನಾನು ನಿಜ ಅನ್ಕೊಂಡಿರ್ಲಿಲ್ಲ. ನನಗಂತೂ ತುಂಬಾ ಖುಷಿ ಆಯ್ತು. ನಿಮ್ಗೆ ಎಷ್ಟು ಖುಷಿ ಆಯ್ತೋ ಗೊತ್ತಿಲ್ಲ, ನನ್ಗಂತೂ ನೋಡಿದಾಗ ಯಪ್ಪ. ನನಗೆ ಅಂದ್ರೆ ನಿಮ್ಗೆ ಫಸ್ಟಿಗೆ ಮದುವೆ ಆಗೋದಕ್ಕಿಂತ ಆರಾಮಾಗಿ ಇಲ್ಲ ಅಂದ್ರೆ ಅವ್ರ ಮನೆ ನೋಡಿದ್ರೆ ಎಕ್ಸೈಟ್ಮೆಂಟ್ ಅಲ್ಲಿ ನೈಟ್ ಬಂದೆ ಅಲ್ವಾ ಊರಿಂದ, ತುಂಬಾ ಸುಸ್ತಿತ್ತು. ಈ ಮನೆನ ನೋಡಿ ಆದ್ಮೇಲೆ ಸುಸ್ತೆಲ್ಲ ಹೋಯ್ತು. ನೆನ್ನೆ ಆಕ್ಚುಲಿ ಹೇಳ್ಬೇಕಂದ್ರೆ ನೈಟೇ ಬಂದ್ರು ಧನ್ಯ ಅವರು.
ಪಾಪ ಅವರು ಕೂಡ ರೆಸ್ಟ್ ಮಾಡಿಲ್ಲ, ನಮ್ಗೆ ತುಂಬ ಹೆಲ್ಪ್ ಮಾಡ್ತಾ ಇದ್ದಾರೆ. ನಾವು ಬಂದಿರೋದಕ್ಕಿಂತ ನಮ್ಮನೆ ಎಕ್ಸೈಟ್ಮೆಂಟ್ಗಿನ್ನ ಜಾಸ್ತಿ ನಮ್ಮ ಧನ್ಯ ಅವ್ರಿಗೆ ಎಕ್ಸೈಟ್ಮೆಂಟು. ಇನ್ನೊಂದೇನು ಗೊತ್ತಾ, ಹಾ. ನಿಮ್ದು ಮದುವೆ ಆಗೋದಕ್ಕಿಂತ ಮುಂಚೆ ನೀವು ಫಸ್ಟ್ ಹೇಳ್ತಿದ್ರಿ ಒಂದು ಮದುವೆ ಆಗೋದು ಡ್ರೀಮ್ ಇರ್ಬೇಕು. ನೆಕ್ಸ್ಟ್ ಇನ್ನೊಂದೇನು ಹೇಳ್ತಿದ್ರಿ ಗೊತ್ತಾ, ಒಂದು ಮನೆ ತಗೊಳ್ಬೇಕು ಅಂತ. ಬಟ್ ಇದು ನಮ್ಮ ಸ್ವಂತ ಮನೆ ಅಲ್ಲಮ್ಮ. ಆದ್ರೂ ಒಂದು ಸ್ಟೆಪ್ ನಿಮ್ದು ಫಸ್ಟ್ ಸ್ಟೆಪ್ ಆಯ್ತಾ. ಸ್ವಂತ ಮನೆ ತಗೊಂಡಿರೋ ತರ ಬಿಲ್ಡಪ್ ಕೊಡ್ತಾರ ಮಗರು. ಅಲ್ಲ, ಅದು ಖುಷಿ. ಇವಾಗ ಒಂದು ಸ್ಟೆಪ್ ಇಡ್ತಿದ್ದೀರಾ, ಇನ್ನು ನೆಕ್ಸ್ಟ್ ತಗೊಳ್ತೀರೋ ಅನ್ನೋ ಕಾನ್ಫಿಡೆಂಟ್ ನನಗೂ ಇದೆ, ಅವರಿಗೆ ನಮ್ಮ ಸಬ್ಸ್ಕ್ರೈಬರ್ಸ್ಗೂ ಇದೆ. ನಿಜ ತಾನೇ? ನೋಡೋಣ, ನಮಗೂ ಖುಷಿ ಇದೆ. ಆದಷ್ಟು ಬೇಗ ಸ್ವಂತ ಮನೆಗೆ ಹೋಗೋಣ. ಫಸ್ಟ್ ಸದ್ಯಕ್ಕೆ 3 ವರ್ಷಕ್ಕೆ ಲೀಸ್ ಹಾಕ್ಸ್ಕೊಂಡಿದೀವಿ ಈ ಮನೇಲಿ ಒಂದಷ್ಟು ಮೆಮೊರಿನ ಬಿಲ್ಡ್ ಮಾಡೋಣ ಅಲ್ವಾ ಸನಮ್ಮ? ಹೌದೌದು, ಇನ್ನ 3 years ಇದೆ ಅಲ್ವಾ, ಸಕ್ಕತ್ತಾಗಿ ಬಿಲ್ಡ್ ಮಾಡೋಣ ಆಯ್ತಾ. ಓಕೆ, ಇಲ್ಲಿ ಮೆಮೊರಿನ ಬಿಲ್ಡ್ ಮಾಡೋಣ, ಮತ್ತೆ ಹೊಸ ಮನೆಗೂ ಆದಷ್ಟು ಬೇಗ ಹೋಗೋಣ. ಮತ್ತೆ ಇನ್ನೊಂದೇನಂತ ಅಂದ್ರೆ, ಸಣ್ಣವ್ರು ಎಲ್ಲಾ ಕಡೆ ಅರ್ಶಿನ ಕುಂಕುಮ ಇಟ್ಕೊಂಡು ಬರ್ತಾ ಇದಾರೆ. ಫಸ್ಟ್ ನೀರಿಗೆ ಪೂಜೆ ಮಾಡ್ಬೇಕಂತೆ ಅಲ್ವಾ? ಹೌದು, ನೀರಿಗೆ ಮತ್ತೆ ಇದು ಮತ್ತೆ ವಾರ್ಡ್ರೋಬಿಗೆಲ್ಲ ಆಲ್ರೆಡಿ ಇಟ್ಟಾಯ್ತು, ಮತ್ತೆ ದೇವರಿಗೆಲ್ಲ ಇಟ್ಟಾಯ್ತು. ಹೌದಾ? ಸಣ್ಣವರು ಗೋಡಗೆರೆ ಚಾಮುಂಡೇಶ್ವರಿ ವರ ಕೊಟ್ಬಿಡ್ತು ಅಂತೇಳಿ ಫುಲ್ ಖುಷಿಯಲ್ಲಿದ್ದಾರೆ. ಏನ್ ಗೊತ್ತಾ, ನಾವು ಜಾಸ್ತಿ ನಂಬೋದು ಆ ದೇವ್ರನ್ನ ಅಲ್ವಮ್ಮನು, ಆಲ್ಮೋಸ್ಟ್ ಹೋಗ್ತಾ ಇರ್ತೀವಿ. ಸೊ ಹೊಸ ಮನೆಗೆ ಬಂದಿದೀವಿ, ಅವಾಗಲೇ ಈ ತರ ಇನ್ಸಿಡೆಂಟ್ ಆದಾಗ ಫುಲ್ ಖುಷಿ ಆಗುತ್ತೆ. ರಾಘವೇಂದ್ರ ಸ್ವಾಮಿ ಅವ್ರು ಕೊಡ್ಲಿಲ್ವಾ ಈ ಸರಿ? ರಾಘವೇಂದ್ರ ಸ್ವಾಮಿ ಅವ್ರು ಕೊಡ್ತಾರೆ. ಯಾವ ಕೊಡ್ತಾರೆ ಗೊತ್ತು? ಪೂಜೆ ಆದ ನಂತರ ಕೊಡ್ತಾರೆ. ಹೌದಾ? ಅದು ಪಕ್ಕ ಶೋರ್ ಇದೆ ತಾನೇ ಮಮ್ಮಿ? ಯಾವ್ದಮ್ಮ ಅದು ಬುಕ್ ಬೇರೆ ಇಟ್ಟಿದ್ಯಾ? ಭಗವದ್ಗೀತೆ ನೋಡಿ, ನಮ್ಮಮ್ಮ ಭಗವದ್ಗೀತೆ ಬುಕ್ ಕೂಡ ಇಟ್ಟಿದ್ದಾರೆ. ಇದೆಲ್ಲ ಒಂಚೂರು ನೀಟ್ ಮಾಡ್ಕೊ. ಚೆನ್ನಾಗಿದೆ ಅಮ್ಮ. ಇಷ್ಟಿರ್ಬೇಕು ದೇವ್ರ ಮನೆಗೆ, ಇಷ್ಟೇ ಐಟಮ್ಸ್ ಇರ್ಬೇಕು. ಚೆನ್ನಾಗಿದೆ. ನೋಡಿ, ಇಷ್ಟ ಐಟಮ್ಸ್ ಇರುತ್ತೆ ಅಷ್ಟೇ. ಇನ್ಮೇಲೆ ದೇವ್ರ ಮನೇಲಿ ಇಷ್ಟೇ ಐಟಮ್ಸ್ ಇಡೋಣ ಅಂತ ಅನ್ಕೊಂಡಿದ್ವಿ. ಆ ಮನೇಲಿ ತುಂಬಾ ಜಾಸ್ತಿ ದೇವ್ರ ಫೋಟೋಗಳನ್ನ ಇಟ್ಟಿದ್ವಿ. ಜಾಸ್ತಿ ಇಟ್ಟಿರೋ ತರನೇ ಕಾಣಿಸ್ತಿತ್ತು ಮಮ್ಮಿ, ಅದಕ್ಕೆ ಹಂಗಿತ್ತು. ಅಲ್ಲಿರೋ ದೇವ್ರ ಕೋಣೆ ಇಷ್ಟು ವಿಶಾಲ ಆಗಿರ್ಲಿಲ್ಲ, ಸ್ವಲ್ಪ ಚಿಕ್ಕದಾಗಿತ್ತು, ಮತ್ತೆ ಅಷ್ಟು ಹೈಲೈಟ್ ಆಗಿರ್ಲಿಲ್ಲ. ಬಟ್ ಇಲ್ಲಿ ಆರಾಮ್ಸೆ ಇಡೋ ಸ್ಪೇಸ್ ಕೂಡ ಇದೆ, ಮತ್ತೆ ಸ್ವಲ್ಪ ದೊಡ್ಡದಾಗಿದೆ, ಅದಕ್ಕೋಸ್ಕರ ಚೆನ್ನಾಗಿ ಕಾಣಿಸುತ್ತೆ. ಸರಿ, ನಿಮ್ ಮುಖದಲ್ಲಿ ಪಿಂಪಲ್ ಯಾಕಾಯ್ತು? ಅದು ಬರುತ್ತೆ ಹೋಗುತ್ತೆ, ಏನ್ ಮಾಡೋದು. ಅದೇ, ಇವ್ರ ಊರಲ್ಲಿ ಇದ್ವಲ್ಲ ಇಷ್ಟು ದಿನ, ಸೊ ಇವಾಗ ಇಲ್ಲಿ ಬಂದು ಬ್ಯಾಂಗ್ಳೂರಿಗೆ ಬಂದ್ಮೇಲೆ ಅವ್ರಿಗೂ ವೆದರ್ ಚೇಂಜ್ ಆದ್ರೆ ಸಾಕು, ಸೆನ್ಸಿಟಿವ್ ಸ್ಕಿನ್ ಅಲ್ವಾ, ಸೊ ಅವ್ರಿಗೂ ಪಿಂಪಲ್ ಆಗಿದೆ. ಇನ್ನೊಂದು ವಿಚಾರ ಏನಂತ ಅಂದ್ರೆ, ನನಗೂ ಅಷ್ಟೇ ತುಂಬಾನೇ ಖುಷಿ ಆಗ್ತಿದೆ. ಆ ಲುಕ್ಸ್ ದಿನ ಕಾಯ್ತಾ ಇದ್ದೆ ನಾನು ಈ ದಿನಕ್ಕೆ, ಮತ್ತೆ ಈ ಮನೆಗೆ ಯಾವಾಗ ಬರ್ತೀವಿ ಅಂತ. ಅಂದ್ರೆ ನಾವು ಮದುವೆ ಆಗಿ ಬಂದಿದ್ ಮನೆ ನೋಡಿದ್ರೆ ತುಂಬಾ ಬೇಜಾರಾಯ್ತು. ಏನಕ್ಕಂದ್ರೆ ಅಲ್ಲಿ ತುಂಬಾ ಮೆಮೊರಿಗಳಿತ್ತು. ಅಲ್ಲಿ ಬಿಟ್ಟು ಇಲ್ಲಿಗೆ ಬರ್ತಿದೀವಲ್ಲ, ಏನೋ ಒಂಥರ ಬೇಜಾರಾಗ್ತಾ ಇತ್ತು ನನಗೆ. ಇವತ್ತು ಲಾಸ್ಟ್ ದಿನ ಮಲಗಿದ್ದಾಗ ಏನೇನೋ ಕನಸುಗಳು ಪಾಸ್ ಆಯಿತು, ಅಂದರೆ ಹಳೆ ಮೆಮೊರಿಗಳೆಲ್ಲ ಪಾಸ್ ಆಗ್ತಾ ಇತ್ತು. ತುಂಬ ಬೇಜಾರಾಯಿತು, ಬಟ್ ಅಷ್ಟೇ ಖುಷಿ ಆಗ್ತಿದೆ. ಹೊಸ ಮನೆಗೆ ಬಂದಿದ್ದೀವಿ, ಇನ್ನೂ ಹೊಸ ಮೆಮೊರಿನ ಬಿಲ್ಡ್ ಮಾಡೋಣ, ಇನ್ನೂ ಹೊಸ ಕಂಟೆಂಟ್ಗಳನ್ನ ನಿಮಗೆ ಕೊಡೋಣ. ಇನ್ನೊಂದಷ್ಟು ಎಂಟರ್ಟೈನ್ಮೆಂಟ್ ನಮ್ಮ ಸಬ್ಸ್ಕ್ರೈಬರ್ಸ್ಗೆ ಕೊಡೋದಕ್ಕೆ ಒಂದು ಹೊಸ ಮನೆ ಸಿಕ್ಕಿದೆ. ತುಂಬ ಖುಷಿ ಆಗ್ತಿದೆ. ನನಗಂತೂ ನಮ್ಮ ಅಮ್ಮನ ಜೊತೆ ಮಾತಾಡಿ ನಮ್ಮ ಸಣ್ಣವ್ರ ಜೊತೆ ಮಾತಾಡಿ ನನಗೆ ವಾಯ್ಸೇ ಹೋಗ್ಬಿಡ್ತು ಮಮ್ಮಿ. ಹೆಂಗ್ ಬರ್ಸ್ಕೊಳ್ಳೋದು? ವಾಯ್ಸೇ ಹೊರಟಾಯ್ತು ಮಮ್ಮಿ. ಆಮೇಲೆ ಜ್ಯೂಸ್ ಕುಡಿದ್ರೆ ಬರುತ್ತಾ? ಜ್ಯೂಸ್ ಕುಡಿಯೋದು ಬೇಡ, ಈ ಮನೇಲಿ ಹಾಲು ಉಪ್ಪಿಸ್ತೀವಲ್ವಾ, ಆ ಹಾಲು ಕುಡೀರಿ ಮತ್ತೆ ವಾಯ್ಸ್ ಬರುತ್ತೆ. ಆಮೇಲೆ ಧನ್ಯ ಅವ್ರ ಕೈಲಿ ಪಾತ್ರೆ ತೊಳಸ್ತಿದೀವಿ ಅಂತ ಬೇಜಾರಾಗ್ಬಿಡಿ. ಇಲ್ಲ, ಅದು ಹೊಸ ಮನೆಗೆ ಬರುವಾಗ ಎಲ್ಲ ಕೆಲಸ ಮಾಡೋದು ನಮ್ಮ ಮನೆ ಅಲ್ವಾ, ಬೇರೆಯವರ ಮನೆ ಅಲ್ಲ ತಾನೆ. ನೋಡಿದ್ರಾ, ಈ ತರ ಹೇಳ್ತಾರೆ ನಮ್ಮ ಧನ್ಯ ಅವರು, ಅದಕ್ಕೆ ಅವ್ರ ಕೈಲೇ ಜಾಸ್ತಿ ಕೆಲಸ ಮಾಡಿಸ್ತೀವಿ. ನೋಡಿ, ಹಾಲು ಇಟ್ಟಿದ್ದಾರೆ, ಎಲ್ಲ ರೆಡಿ ಮಾಡ್ಕೋತಾ ಇದಾರೆ. ಏನಮ್ಮ ಇದು? ಅದು ಹಾಲು, ಮೊಸರು, ಸಕ್ಕರೆ, ತುಪ್ಪ ಹಾಕಿ ಅಲ್ಲಿ ದೇವ್ರ ಹತ್ರ ಸ್ವಲ್ಪ ಇರ್ಬೇಕು, ಪೂಜೆ ಮಾಡೋದಕ್ಕಾ? ಅದಕ್ಕೋಸ್ಕರ ರೆಡಿ ಮಾಡ್ಕೋತಾ ಇದ್ದಾರೆ. ಅಲ್ಲ, ಎಷ್ಟು ಮ್ಯಾಚಿಂಗು, ನೀವು ಮ್ಯಾಚಿಂಗು, ಅಕ್ಕ ತಂಗಿ ಇಬ್ರು ಮ್ಯಾಚಿಂಗು. ಮತ್ತೆ ಅಮ್ಮನು ಮ್ಯಾಚಿಂಗ್, ಅಂದ್ರೆ ಸ್ಯಾರಿ ಕಲರ್ ಬೇರೆ, ಬಟ್ ಸ್ಯಾರಿ ಒಂದೇ ಡಿಸೈನ್ ಅಲ್ವಾ? ನಾನು ಮ್ಯಾಚಿಂಗ್ ಪರವಾಗಿಲ್ಲ, ನಾನು ವೈಟ್ ಹಾಕಿದ್ದೀನಲ್ವಾ. ಮನೆಗೆ ಮ್ಯಾಚಿಂಗು ಬಿಡಿ. ಅಲ್ಲ ಸನಮ್ಮ, ಇದಕ್ಕೂ ಮ್ಯಾಚಿಂಗು ನೋಡಿ, ಅನ್ಕೊಂಡೇ ಇರ್ಲಿಲ್ಲ. ಅದಕ್ಕೂ ಮ್ಯಾಚಿಂಗು ನೀವಿಬ್ರು. ಕ್ಯಾನಲ್ಲಿ ಇಟ್ಟು ನೀರಿಗೆ ಪೂಜೆ ಮಾಡೋದು ಬೇಡ ಅಂತ ಹೇಳಿ ಗುಂಡಿ, ಈ ಗುಂಡಿಯಲ್ಲಿ ನೀರಿಟ್ಟು ಕುಡಿಯೋ ನೀರನ್ನ ಪೂಜೆ ಮಾಡಬೇಕು ಅಂತ ಸಣ್ಣವ್ರು ಇವಾಗ ಅದಕ್ಕೆ ಅರ್ಶಿನ ಕುಂಕುಮ ಇಡ್ತಾ ಇದಾರೆ. ಇದ್ರಲ್ಲಿ ಇಟ್ರೆ ಚಂದ ತಾನೆ? ಇದ್ರಲ್ಲಿ ಇಟ್ರೆ ಚೆನ್ನಾಗಿರುತ್ತೆ, ಹಾ. ಅದಕ್ಕೆ ಇದ್ರಲ್ಲಿ ದೊಡ್ಡದಾಗಿರೋಣ ಆಯ್ತಾ. ಫಸ್ಟ್ ಟೈಮ್ ಸಡನ್ ಮನೆಗೆ ಕರ್ಕೊಂಡ್ ಬಂದ್ವಲ್ವಾ, ಒಳ್ಳೆ ಫುಲ್ ಶಾಕ್ ಸಡನ್ ಆಗಿ. ತುಂಬಾ ಸಲ ಕೇಳಿದ್ದೆ ವಿಡಿಯೋ ಕಳಿಸಿ. ಆ ಮನೆಗೂ ಈ ಮನೆಗೂ ತುಂಬಾ ಡಿಫ್ರೆನ್ಸ್ ಇದೆ. ತುಂಬಾ ಡಿಫರೆನ್ಸ್ ಇದೆ. ಇದು ತುಂಬಾ ವಿಶಾಲವಾಗಿದೆ, ಇದು ಜಾಸ್ತಿ ನಂಗೆ ಇಷ್ಟ ಆಯ್ತು. ಟೈಮ್ ಇವಾಗ 7 o'clock ಆಯ್ತು, ಪೂಜೆ ಸ್ಟಾರ್ಟ್ ಮಾಡೋಣ. ಇವಾಗ ಪೂಜೆನ ಸ್ಟಾರ್ಟ್ ಮಾಡ್ತಾ ಇದಾರೆ. ರಾಯರಿಗೆ ಗಂಧದ ಕಡ್ಡಿಯಲ್ಲಿ ಬೆಳಗ್ತಾ ಇಲ್ಲ, ಸೊ ಅದಕ್ಕೆ ತುಪ್ಪದ ದೀಪನ ಹಚ್ಚಿದೀವಿ. ಅದನ್ನ ಗಂಧದ ಕಡ್ಡಿಯಲ್ಲಿ ಬೆಳಗ್ಬಾರ್ದು ಅಂತ ಹೇಳ್ತಾರೆ ರಾಯರನ್ನ, ಅಲ್ವಮ್ಮ? ಅದಕ್ಕೆ ತುಪ್ಪದ ದೀಪ ಹಾಕಿದಲ್ಲಿ, ಮತ್ತೆ ಚಾಮುಂಡೇಶ್ವರಿ ತಾಯಿಗೂ ತುಪ್ಪದ್ದೇ ಹಾಕಿದ್ದು. ಶರಣು 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 ಗುರು ರಾಘವೇಂದ್ರ ಶರಣು. ನೋಡಿ, ನಮ್ಮ ಮನೆ ಸೂರ್ಯನ್ ಬಾಗ್ಲು.
ಸೂರ್ಯ ಉದಯ ಆಗ್ಬೇಕಾದ್ರೆ ಹಂಗೆ ಪೂಜೆ ಮಾಡ್ಬೋದು. ಏನ್ಮಾ? ಒಂದು ಹಳೆ ಮನೆ ಕೂಡ ಸೂರ್ಯನ ಬಾಗ್ಲಾಗಿತ್ತು, ಅದು ನಮ್ಗೆ ಆಗ್ ಬಂದಿತ್ತು. ಸೊ ಇದು ಹೊಸ ಮನೆ, ಇದು ಕೂಡ ಸೂರ್ಯನ ಬಾಗ್ಲು. ನೋಡೋಣ, ಖುಷಿ ಆಗುತ್ತೆ. ಅದೇ ತರ ಆಗ್ ಬಂದ್ರೆ ಸಾಕು ಹೌದು, ಅಲ್ವಮ್ಮ? ಆಗ್ ಬರುತ್ತೆ. नमस्तेऽस्तु महामाये श्रीपीठे सुरपूजिते. ನಾವು ಎಲ್ಲರೂ ಕೂಡ ಪೂಜೆ ಮಾಡಿದ್ವಿ. ನಮ್ಮ ಧನ್ಯವರು ಪೂಜೆ ಮಾಡಿದ್ರು. ಏನಮ್ಮ ಬೇಡ್ಕೊಂಡ್ರಿ ದೇವ್ರ ಹತ್ರ? ಅದು ಹೇಳ್ಬಾರ್ದು ಇವತ್ತು. ದೇವ್ರ ಹತ್ರ ಬೇಡ್ಕೊಂಡಿದ್ದು ಹೇಳಲ್ವಂತೆ. ನಮ್ಮ ಸಣ್ಣವರು ಅಂತೂ ಹೇಳೋದೇ ಇಲ್ಲ ಬಿಡಿ. ಅದೇನೋ ದೇವ್ರು ಹೂವು ಕೊಟ್ಟಿದ್ದು ಮಾತ್ರ ಹೇಳ್ಬಿಟ್ರು. ಬನ್ನಿ ಎಲ್ಲ ಮಂಗಳಾರತಿ ತಗೊಳ್ಳಿ. ಅಮ್ಮ ಮಂಗಳಾರತಿ ಕೊಡಮ್ಮ. ಮಂಗಳಾರತಿ ತಗೊಳ್ಳಿ. ಇರಮ್ಮ, ನಾನು ತಗೋತೀನಿ. ನೋಡಿ, ಗಂಡ ಹೆಂಡತಿಯರು ಮನೆಯನ್ನ ಬೆಳಗಿಸ್ತಿದ್ದಾರೆ, ಹಾಲುಕ್ಕಿಸ್ತಿದ್ದಾರೆ. ಹೌದು, ಹೌದು. ಎಷ್ಟು ಖುಷಿ ಆಗ್ತಿದೆ. ನಾನ್ ನಿಮ್ಮೊಟ್ಟಿಗೆ ಕೇಳ್ಬೇಕು. ಫಸ್ಟ್ ಆಫ್ ಆಲ್ ತುಂಬಾ ಖುಷಿ ಆಗ್ತಿದೆ. ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತದೆ. ಹೌದಾ? ಅಂದ್ರೆ ನಿಮ್ದೊಂದು ಡ್ರೀಮ್ ಇತ್ತಲ್ಲ, ಅದು ಇವಾಗ ಫುಲ್ಫಿಲ್ ಆಗಿದೆ. ಅದಕ್ಕೋಸ್ಕರ ಫುಲ್ಫಿಲ್ ಆಯ್ತು. ತುಂಬಾ ಡ್ರೀಮ್ ಇತ್ತು. ಅಮ್ಮಂದು ಡ್ರೀಮ್ ಇತ್ತು. ಅಮ್ಮ, ನಿಮ್ಗೆ ಎಷ್ಟು ಖುಷಿ ಆಗ್ತಿದೆ ಅಮ್ಮ? ಸಣ್ಣವ್ರದ್ದು ಡ್ರೀಮ್ ಇತ್ತು. ಎಲ್ಲ ಫುಲ್ಫಿಲ್ ಆಯ್ತು. ಹೋಗ್ಬೇಕು ಅಂತ ತುಂಬಾ ಆಸೆ ಇತ್ತು. ಕನಸು ನನಸಾಗಿದೆ. ನಿಮ್ ಫೇಸ್ ಅಲ್ಲಿ 3 ಜನರ ಫೇಸ್ ಅಲ್ಲೂ ಕಾಣಿಸ್ತಿದೆ. ಆ ನಗು ಅನ್ನೋದು ತುಂಬಾ ಕಾಣಿಸ್ತಿದೆ. ಇದು ನನಗೆ ಸ್ವಂತ ಮನೆ ತರ ಕಾಣಿಸ್ತಿದೆ. ಲೀಸ್ ಅಂತ ಗೊತ್ತೇ ಆಗೋದಿಲ್ಲ. ಹೌದು, ಅಷ್ಟೇ ಖುಷಿ. ನೋಡಿದ್ರೆ ಬೇಜಾರ್ ಮಾಡ್ಕೊಂಡ್ಬಿಡ್ತಾರೆ. ನೆಕ್ಸ್ಟ್ ಇನ್ನೊಂದು ನಾನು ಹೇಳಿದಾರಲ್ಲ, ಹೌದು, ನೆಕ್ಸ್ಟ್ ಇನ್ನೊಂದು ನಿನ್ನೆ ನಾನು ಚಿನ್ನೊಟ್ಟಿಗೆ ಹೇಳಿದೆ, ಇದು ನಮ್ದು ಸ್ವಂತ ಮನೆನೇ ಆಗಿರ್ಬೇಕಿತ್ತಲ್ವಾ ಅಂತ. ನೋಡಿ, ಇನ್ನು ಆಲೋಕಿಲ್ಲ. ಆಲೋಕದಕ್ಕೆ 3 ಜನ ವೆಯ್ಟ್ ಮಾಡ್ತಾ ಇದೀವಿ. ಚಪ್ಪಳೆ ತಗೋಬೇಕು. ಚಪ್ಪಾಳೆ ತರಬೇಕು, ಕಾಯ್ತಾ ಇದೀವಿ. ಓ, ಫೈನಲಿ ಆಲೋಕ್ತು. ಚೆನ್ನಾಗಿತ್ತಲ್ಲ? ಇದೇ ತರ ನಮ್ಮ ಪ್ರೀತಿನೂ ಉಗ್ಬೇಕು ಸನಮ, ಆಯ್ತಾ? ಆಯ್ತು. ಇದೇ ತರ ಪ್ರೀತಿ ಉಗ್ಬೇಕು. ಸ್ಪೂನಲ್ಲಿ ಹಾಕ್ಲಾ? ಸಣ್ಣ ಮೇಲೆ ಯಾವಾಗ ಇದೇ ತರ ಪ್ರೀತಿ ಇರುತ್ತೆ ನನಗೆ. ಸಕ್ಕರೆ ಹಾಕ್ಬೇಕು. ಅವ್ರನ್ನ ತೋರಿಸಿ ಸಾಕು. ಸಾಕು, ಸ್ವೀಟ್ ಆಗಿರ್ಲಿ ಅಷ್ಟೇ. ಅದು ಗ್ಲಾಸ್ ಹಾಕಿ ಕೊಡು. ನಮ್ ಧನ್ಯವಾದ ವಿಡಿಯೋ ಶೂಟ್ ಎಲ್ಲ ಮಾಡೋದ್ ಕಲ್ತಿದ್ದಾರೆ. ಸಕ್ಕತ್ತಾಗಿ ವಿಡಿಯೋ ತೆಗಿತಾ ಇದ್ದಾರೆ. ಅವರಿಗೆ ಒಂದು ಹ್ಯಾಟ್ಸ್ ಆಫ್ ಹೇಳ್ಬೇಕು. ನಾನು ಬರೋ ತರ ತೆಗೆದಿರಲ್ಲ ಅದಕ್ಕೆ. ಇದು ಸ್ಪೂನು ತುಂಬಾ ಇದಾಯ್ತು. ಉದ್ದ ಆಯ್ತಾ? ಸ್ಪೂನ್ ಉದ್ದ ಆಯ್ತಾ? ಸಾಕಾ ಮಮ್ಮಿ ಉಕ್ಕಿದ್ದು? ಸಾಕು. ಆಫ್ ಮಾಡ್ಲಾ? ಚೆನ್ನಾಗಿ ಉಕ್ಕಲ್ಲ ಇನ್ನು. ಹಾಲು ಉಕ್ಕಿದ ತಕ್ಷಣ ಸಕ್ಕರೆ ಹಾಕ್ಬೇಕಾ? ಸಕ್ಕರೆ ಅಷ್ಟೇ ನಿಮ್ಮ ಪ್ರೀತಿನೂ ಇರ್ಲಿ ಸದಾ, ಸರಿನಾ? ಇಷ್ಟು ಸೈಲೆಂಟ್ ಆಗಿದ್ಲು. ಅದು ಯಾವಾಗ್ಲೂ ಇರುತ್ತೆ ಅಂದ್ರೆ ಅವರು ಡೈಲಾಗ್ ಹುಡುಕ್ತಾ ಇದ್ದಾರೆ. ಯಾವ ಡೈಲಾಗ್ ಹೇಳಿ? ಇಲ್ಲ ಇಲ್ಲ, ಮನಸ್ಸಿಗೆ ಬಂದ ಮಾತನ್ನ ನಾನು ಹೇಳ್ತೀನಿ ಅಷ್ಟೇ. ನೋಡಿ, ಎಲ್ಲರಿಗೂ ಹಾಲು ಹಾಕ್ತಾ ಇದ್ದಾರೆ. ಸ್ವಲ್ಪನೇ ಕೊಡ್ಬೇಕು ಮಾಸನು. ಅಂದ್ರೆ ಮನೆಗೆ ಬಂದವ್ರಿಗೆಲ್ಲ ಕೊಡ್ಬೇಕು. ಮಾಲಿನಿ ಅಕ್ಕ ಬರ್ತಾರೆ, ಶಾಲಿನಿ ಅಕ್ಕ ಬರ್ತಾರೆ, ಅವ್ರಿಗೆಲ್ಲ ಕೊಡ್ಬೇಕು. ಮತ್ತೆ ಶಿಫ್ಟಿಂಗ್ ಇದೆ ಇವತ್ತು. ಸನಮ, ನೀವು ಡ್ರೆಸ್ ಚೇಂಜ್ ಮಾಡ್ತೀರಾ? ಇದೇ ಡ್ರೆಸ್ ಅಲ್ಲಿ ಶಿಫ್ಟಿಂಗ್ ಮಾಡ್ತೀರಾ? ಶಿಫ್ಟಿಂಗ್ ಗೊತ್ತಾಗ್ತಿಲ್ಲ. ಡ್ರೆಸ್ ಚೇಂಜ್ ಮಾಡ್ತೀನಿ ಸ್ವಲ್ಪ ಆಮೇಲೆ, ಇವಾಗ್ಲೇ ಮಾಡಲ್ಲ, ಆಮೇಲೆ ಮಾಡ್ತೀನಿ. 4 ಗಂಟೆಗೆ ಎದ್ರಲ್ವಾ? ಹೊಟ್ಟೆ ಹಸಿತಿಲ್ವಾ ನಿಮ್ಗೆ? ಹೆವಿ ಹಸಿವಾಗ್ತಿದೆ, ಹೊಟ್ಟೆ ಬುಳುಗುಳು. ಧನ್ಯವಾರ್ಗಂತೂ ಹೆವಿ ಹಸಿತಾ ಇರುತ್ತೆ. ಜಾಸ್ತಿ ಇನ್ನು ಊಟನೇ ಮಾಡ್ಬಿಡ್ಬೇಕಪ್ಪ, ಅಷ್ಟು ಹಸಿವು. ನೋಡಿ, ಹಾಲು ಉಕ್ಸಿರ ಹಾಲ್ನ ಅಮ್ಮ ಕುಡಿತಾ ಇದಾರೆ. ಅಮ್ಮ, ನಿಂಗೆ ಎಷ್ಟು ಖುಷಿ ಆಯ್ತಮ್ಮ? ಫುಲ್ ಖುಷಿ ಆಯ್ತಪ್ಪ. ಫುಲ್ ಖುಷಿ ಆಯ್ತಾ? ಹೇಳಕ್ಕೆ ಆಗಲ್ಲ ನನಗೆ. ಖುಷಿನ ನಮ್ಮ ಅಮ್ಮನಿಗೆ ಆ ಖುಷಿನ ಹೇಳ್ಕೊಳಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿ ಆಗ್ತಿದೆ. ಯಾವ ಅಮ್ಮಂದಿರಿಗೆ ಖುಷಿ ಆಗಲ್ಲ ಅಲ್ವಾ ಅಮ್ಮ? ತುಂಬಾ ಖುಷಿಯಲ್ಲಿದ್ದಾರೆ. ನಮ್ ಸಣ್ಣವರಂತೂ ಫುಲ್ ಖುಷಿಯಲ್ಲಿದ್ದಾರೆ. ಡ್ರೀಮ್ ಸಕ್ಸಸ್ ಆಯ್ತು ಅಂತ ಖುಷಿ ಆಯ್ತಾ? ಬೇರೆ ಡ್ರೀಮ್ ಇದೆ. ಸೊ ಸದ್ಯದ ಮಟ್ಟಿಗೆ ಈ ಡ್ರೀಮ್ ಸಕ್ಸಸ್ ಆಯ್ತಲ್ವಾ? ಕೊಡಿಗೆರೆ ಚಾಮುಂಡೇಶ್ವರಿ ತಾಯಿ ಮತ್ತೆ ನಮ್ಮ ಸಬ್ಸ್ಕ್ರೈಬರೇ ಕಾರಣ ಹೌದು ಅಲ್ವಾ? ಅದಕ್ಕೆ ನಿಜವಾಗ್ಲೂ ಮುಂದೆ ಎಷ್ಟು ಡ್ರೀಮ್ ನ ಸಕ್ಸಸ್ ಮಾಡ್ತೀವೋ ಇಲ್ಲೋ ಗೊತ್ತಿಲ್ಲ. ನಮ್ಮ ಫಸ್ಟ್ ಡ್ರೀಮ್ ಸಕ್ಸಸ್ ಆಗಿರುತ್ತಲ್ವಾ, ಅದು ಕೊಡೋ ಅಂತ ಖುಷಿ ಮುಂದಿನ ಡ್ರೀಮ್ ಗಳು ಕೊಡಲ್ಲ ಅಂತ ಅನ್ಸುತ್ತೆ. ಏನಕ್ಕಂದ್ರೆ ತುಂಬಾ ಖುಷಿ ಆಗ್ತಿದೆ ಅಲ್ವಾ ಅಮ್ಮ? ಹೌದು. ರೀಸೆಂಟ್ ಆಗಿ ಮದ್ವೆ ಆಗಿ ರೀಸೆಂಟ್ ಆಗಿ ಒಂದು ನ್ಯೂ ಮನೆಗ್ ಬರೋ ತರ ಆಯ್ತಲ್ವಾ? ಅದು ಅಂದ್ರೆ ಮದ್ವೆಗಿಂತ ಮುಂಚೆ ನೀವ್ ಪ್ಲಾನ್ ಇತ್ತು, ಮದ್ವೆಗಿಂತ ಮುಂಚೆ ಲೀಸ್ಗೆ ಹೋಗ್ಬಿಟ್ಟು ಆಮೇಲೆ ಮದ್ವೆ ಆಗೋಣ ಅಂತ ಇತ್ತು. ಬಟ್ ದೇವ್ರು ಇದೇ ತರ ಆಗ್ಬೇಕು ಅಂತ ಅನ್ಕೊಂಡಿದ್ರು ಅನ್ಸುತ್ತೆ. ಮದ್ವೆ ಆದ ನಂತರನೇ ಹೊಸ ಮನೆಗೆ ಹೋಗ್ಬೇಕು ಅಂತ. ಅದಕ್ಕೆ ಅದೇ ತರಾನೇ ಆಯ್ತು. ನಾವ್ ಅನ್ಕೊಂಡಿದ್ವಿ, ಬಟ್ ಇಷ್ಟು ಬೇಗ ಬರ್ತೀವಿ ಅಂತ ನಿಜವಾಗ್ಲೂ ಅನ್ಕೊಂಡಿರ್ಲಿಲ್ಲ. ತುಂಬಾ ಖುಷಿ ಆಗ್ತಾ ಇದೆ. ಅದೇ ಖುಷಿಯಲ್ಲಿ ನಾನು ಹಾಲು ಕುಡಿದ್ಬಿಡ್ತೀನಿ. ಕಂಗ್ರಾಚುಲೇಷನ್. ಕರೆಕ್ಟ್, ನೀನ್ ತೀರ್ಥನೇ ಕೊಟ್ಟಿಲ್ವಲ್ಲಮ್ಮ? ತೀರ್ಥ ರೆಡಿ ಮಾಡಿ. ಏನದು ಮೊಸರಾ? ಮೊಸರು, ಹಾಲು, ಜೇನುತುಪ್ಪ, ಸಕ್ಕರೆ ಎಲ್ಲ ಹಾಕ್ಬೇಕು. ಜೇನುತುಪ್ಪ ಒಂದು ಹಾಕಿಲ್ಲ, ತುಪ್ಪ ತುಪ್ಪ ಹಾಕಿದೀನಿ. ಜೇನುತುಪ್ಪ ಇತ್ತಲ್ವಮ್ಮ? ಹೊಸ ಬಾಟ್ಲೆ ಇತ್ತು.
ಅದಕ್ಕೆ ಫಸ್ಟ್ ಜೇನ್ ತುಪ್ಪ ಅಲ್ಲ ತುಪ್ಪ ಹಾಕ್ದೆ. ತುಪ್ಪ, ಹಾಲು, ಮೊಸರು, ಹಾಲು, ಸಕ್ಕರೆ. ಮೊಸರು, ಮತ್ತೆ ಇದಕ್ಕೊಂದು ಬಾಳೆಹಣ್ಣು ಹಾಕಿದ್ರೆ ಪಂಚಾಮೃತ. ಹೌದು. ಒಂದ್ ತೀರ್ಥ ಅಲ್ಲ 2 ತೀರ್ಥ ಮಾಡ್ಬಿಟ್ಟಿದ್ದಾರೆ. ಅಂದ್ರೆ ಕಾಯಿ ಇದು ಎಳ್ನೀರಲ್ಲಿ ಮಾಡಿರುವಂತ ತೀರ್ಥ. ನಮ್ಮ ಧನ್ಯವ್ರೇನೋ ಮರ್ತೋಗಿದಾರೆ ಅಂತ. ಏನ್ಮಾ ಎಕ್ಸೈಟ್ಮೆಂಟ್ ಅಲ್ಲಿ ಹೇಳ್ಬಿಟ್ಟು ಏನ್ ಮರ್ತೋದ್ರಿ? ಹೌದು, ಕಂಗ್ರಾಚುಲೇಷನ್ ಅಂತ ಹೇಳಿಲ್ಲ. ಕಂಗ್ರಾಚುಲೇಷನ್ ಆಯ್ತಾ, ಖುಷಿ ಆಗ್ತಿದೆ. ಇವಾಗ ಲಾಸ್ಟಿಗೆ ಮನೆಲ್ಲ ಶಿಫ್ಟ್ ಆದ ನಾಳೆ ಹೇಳ್ಬೇಕಿತ್ತು. ಖುಷಿಯಲ್ಲಿ ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಮನೆ ತೋರಿಸ್ದಾಗ್ಲೇ ಹೇಳಿದ್ರಲ್ಲ. ಹೌದು, ಆದ್ರೆ ಇವತ್ತೇ ಹೇಳೋದು ಇನ್ನೊಂದು ಖುಷಿ ಬೇರೆನೆ ಅಲ್ವಾ. ಸರಿ ಸರಿ. ಖುಷಿ ಆಯ್ತು. ಕಂಗ್ರಾಚುಲೇಷನ್ ಅನ್ಸಗೆ. ನೋಡಿ ನಮ್ಮ ಮನೆ ಮುಂದೆನೆ ಫಾರ್ಮ್ ಇದೆ ಅಲ್ವಾ ಅಮ್ಮ ಸನ್ನು? ಶಿಡ್ಸೋದು ಬಾರ್ಬಿದೆ ನೆನಪಾಗ್ತದೆ, ನಮ್ಮ ಮನೆ ಬಾರ್ಬಿದೆ. ಹೌದಾ? ನಾವು ಇಲ್ಲಿ ಮಿಸ್ ಮಾಡ್ಕೊಳ್ಳಲ್ಲ, ಅದೇ ವಾಯ್ಸ್ ಇಲ್ಲಿ ಕೇಳಿಸ್ತದೆ. ನೋಡಿ ಗೈಸ್, ಅಪ್ಪ ಬಂದ್ರು. ಈಗ ವೆಲ್ಕಮ್ ಟು ನ್ಯೂ ಹೋಮ್. ಅಪ್ಪ ಬಲಗಾಲಿಟ್ಟು ಒಳಗೋಗಿ. ಚೆನ್ನಾಗಿದ್ಯಾ? ಸಕ್ಕತ್ತಾ? ಬಾಯ್ ಬಿಟ್ಟು ಮಾತಾಡಿ. ಹಲ್ನೋವಾ? ವಿಡಿಯೋಗೆ ಮಾತ್ರ ಹಲ್ನೋವು. ಚೆನ್ನಾಯ್ತಾ? ಫಸ್ಟ್ ಕ್ಲಾಸಾ? ಅಡಿಗೆ ಮನೆ ನೋಡು. ಬನ್ನಿ. ಈಗಷ್ಟೇ ಎಲ್ಲಾರ್ದು ಫೋಟೋ ಶೂಟ್ ಮುಗೀತು. ಎಲ್ಲಾರು ಫೋಟೋ ಹಿಡ್ಕೊಂಡ್ವಿ. ಅಪ್ಪ ಅಮ್ಮ ಮತ್ತೆ ಸಣ್ಣ ಅವರು ಮತ್ತೆ ಧನ್ಯ ಅವರು ಎಲ್ಲಾರು ಫೋಟೋ ಹಿಡ್ಕೊಂಡ್ರು. ಚೆನ್ನಾಗ್ ಬಂತ ಫೋಟೋಸು? ಸೂಪರ್. ಚೆನ್ನಾಗ್ ಬಂತ? ಅಮ್ಮ ಎಲ್ಲಾದ್ರಲ್ಲೂ ಕುಳ್ಳಿ ತರ ಕಾಣ್ತಿದ್ರು. ಮ್ಯಾಚಿಂಗ್ ಹಾಕೊಂಡಿದ್ವಿ, ಅಂದ್ರೆ ಸೇಮ್ ತರ ಡ್ರೆಸ್ ಸಾರಿ ಹಾಕೊಂಡಿದೀವಿ. ಕಲರ್ ಚೇಂಜ್. ಇದ್ಯಾವ ಕಲರ್ ಇದು? ಹಿಂಗಿದೆ ಅದೊಂಥರ ಜಾಸ್ತಿ ಈ ಕಲರೇ. ಅಮ್ಮ ಇದು ಆನ್ಲೈನ್ ದಾ? ಅಲ್ಲ ಅಲ್ಲ, ನಂದು ಮಮ್ಮಿ ಲೈವ್ ನೋಡಿ ಅಲ್ಲ, ಈ ಸ್ಯಾರಿನ ಎಲ್ಲಿ ಪರ್ಚೇಸ್ ಮಾಡಿದಿಬ್ರು? ತಂದಿದ್ದು. ಹಾ, ನೀನ್ ತಗೊಂಡ್ ಬಂದಿದ್ದ? ನೋಡಿ ಶಾಪ್ ಅಲ್ಲಿ ಹೋಗಿ ನಾವ್ ಅಮ್ಮ ತಗೊಂಡ್ ಬಂದವ್ರೆ. ಇಬ್ರಿಗೂ ಮ್ಯಾಚಿಂಗ್ ಸ್ಯಾರಿ, ಬಟ್ ಆದ್ರೆ ಕಲರ್ ಚೇಂಜ್. ಇವರು ಹೀಲ್ಸ್ ಹಾಕೊಂಡಾಗ ಎಷ್ಟ ಇಟ್ಕೊಳ್ತಾರೆ, ಇವಾಗ ನೋಡಿ ನನ್ನೊಟ್ಟಿಗೆ ನಿಂತಾಗ ಇಲ್ಲಿ ತನಕ ನಿಂತ್ಕೊಳ್ಳಿ, ಅಮ್ಮನ್ಗೆ ಎಷ್ಟು ಇಟ್ಟಿದ್ದೀರಾ? ನೀವೇ ಬರ್ಕೊಡ್ತೀರಿ ಹೇಳು. ಇಲ್ಲಿ ನೋಡಿ. ಯಾವಾಗ ಬರ್ತೀರಾ? ಓ, ಇಷ್ಟಿಲ್ವಾ? ಹೈಟ್ ಕಾಂಪಿಟೇಷನ್ ನಡೀತಾ ಇದೆ ಇಲ್ಲಿ. ಹೈಟ್ ಇದೆಯೇ? ಯಾರಿಲ್ಲ, ಅಪ್ಪನ ಹೈಟ್ ಅಪ್ಪ ಇಲ್ಲಿ. ಅಪ್ಪ ಎಷ್ಟು ಹೈಟ್ ಅಂತ ತೋರಿಸ್ತೀನಿ ನಾನು. ನೀವು ನೋಡಿ ಇಲ್ಲಿದೆ. ಸರ್ ಇದು ಧನ್ಯಾರ, ನೀವ್ ನಿಂತ್ಕೊಳ್ಳಿ. ಅಪ್ಪ ಸೇಮ್ ಹೈಟ್ ಅನ್ಸುತ್ತೆ. ಸೇಮ್ ಹೈಟ್. ನಾನುಡ್ಡ ಧನ್ಯ ಸ್ವಲ್ಪ ಹೈಟ್. ಧನ್ಯ ಅವರು ಸ್ವಲ್ಪ ಹೈಟ್. ನನಗಿಂತ ನೀವು ಹೈಟ್ ಇದ್ದೀರಾ, ಬಟ್ ಅಪ್ಪ ಸಣ್ಣ ಅವ್ರು ಹಾಕೊಂಡಿರೋ ಈ ಚೈನ್ ನನಗ್ ತುಂಬಾ ಇಷ್ಟ. ಸಕ್ಕತ್ತಾಗಿ ಕಾಣಿಸುತ್ತೆ. ನಂದು ಫೇವ್ರೆಟ್ ಚೈನ್ ಇದು. ಮದ್ವೆಗಿನ ಮುಂಚೆ ತೆಗ್ದಿದ್ದಲ್ವಾ ಇದು? ಇದು ದೀಪಾವಳಿಗೆ ತೆಗ್ದಿರೋದು. ದೀಪಾವಳಿಗೆ ತೆಗ್ದಿದ್ದು. ತುಂಬಾ ಚೆನ್ನಾಗಿದೆ. ಇದು ಗೊತ್ತಲ್ಲ, ನನ್ ಗಂಡ ಹಾಕಿರೋದು ತಾಳಿ. ತಾಳಿ. ತಾಳಿ ಹೊರಗಡೆ ಇಟ್ಕೊಳ್ಳೋಕೆ ನಂಗೆ ಇಷ್ಟ ಈ ತರನೇ. ಬಟ್ ಆದ್ರೆ ಹಾಕೊಂಬಾರ್ದು ಅಂತ ಹೇಳ್ತಾರೆ ಅಂತಾರೆ, ಅದಕ್ಕೋಸ್ಕರ ಒಳಗಡೆ ಹಾಕೊಂಡಿದೀನಿ. ಬಟ್ ನಂಗೆ ಈ ತರ ಹಾಕೊಳ್ಳೋಕೆ ಇಷ್ಟ. ಮದುವೆ ಆಗಿದ್ದೀನಿ ಅಂತ. ಒಂದು ಇಂಪಾರ್ಟೆಂಟ್ ಥಿಂಗ್ ಮುನ್ನುಗ್ ಹೇಳಿಲ್ಲ. ಕಂಗ್ರಾಚುಲೇಷನ್ಸ್ ಮೈ ಡಿಯರ್ ಹಸ್ಬೆಂಡ್, ಮೈ ಡಿಯರ್ ವೈಫ್. ನಮ್ಮ ಸಣ್ಣವ್ರಿಗೂ ಅಷ್ಟೇ ತುಂಬಾ ಕಂಗ್ರಾಚುಲೇಷನ್ಸ್ ಹೇಳ್ಬೇಕಂದ್ರೆ. ಇಬ್ಬರಿಗೂ ಸೇಮ್. ಇದು ಹೊಸ ಮನೆ, ಹೊಸ ಲೈಫ್, ಎಲ್ಲ ಹೊಸ ಜೀವನ ಅಲ್ವಾ. ಚೆನ್ನಾಗಿರೋಣ ಆಯ್ತಾ? ಯಾವಾಗಲೂ ಖುಷಿಯಾಗಿರೋಣ. ಯಾವಾಗ್ಲೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂಡಿದೀವಿ. ನಿಮ್ಮ ಆಶೀರ್ವಾದ ಯಾವಾಗ್ಲೂ ನಮ್ಮಿಬ್ರ ಮೇಲೆ ಹೀಗೆ ಇರ್ಲಿ. ಹೊಸ ಮನೆಗ್ ಬಂದಿದೀವಿ. ಹೊಸ ಮನೆಗ್ ಬಂದಿದ ತಕ್ಷಣ ನಾವು ಹಳೆಯನ್ನೆಲ್ಲ ಮರ್ತು ಬಿಡಲ್ಲ. ಹೇಗಿದ್ವಿ ಹಾಗೆ ಇರ್ತೀವಿ. ಬಟ್ ಮನೆ ಚೇಂಜ್ ಅಷ್ಟೇ ಅಲ್ವಾ? ಮನ್ಸ್ ಚೇಂಜ್ ಇಲ್ಲ, ಮನೆ ಚೇಂಜ್. ಮನ್ಸ್ ಇಬ್ರದ್ದು ಹಂಗೆ ಇರುತ್ತೆ. ಹೀಗೆ ಖುಷಿಯಾಗಿರೋಣ. ಸಂಸಾರನ ಹೀಗೆ ಇಬ್ರು ಒಟ್ಟಿಗೆ ಇದ್ದು ಸಾಗಿಸ್ಕೊಂಡು ಹೋಗೋಣ. ಓಕೆ ಸರಿ. ಚೀನು, ನಿಮ್ಮ ವಾಯ್ಸ್ ಏನಾಗಿದೆ? ನನ್ನ ವಾಯ್ಸು ಕೆಲಸ ಮಾಡ್ಬೇಕಾದ್ರೆ ಮತ್ತೆ ವಾಟರ್ ಎಲ್ಲ ಚೇಂಜ್ ಆಗಿ ಧೂಳಿಗೆ ಮುನ್ನೋದು. ಧೂಳು. ಮತ್ತೆ ಮನೆ ಶಿಫ್ಟಿಂಗ್ ಅಲ್ವಾ? ಅಲ್ಲಿ ಕೆಲಸ ಜಾಸ್ತಿ ಮಾಡಿದ್ದೀರಾ, ನೆನ್ನೆಯಿಂದ ಓಡಾಡ್ಕೊಂಡಿದ್ದೀರಲ್ವಾ. ಮತ್ತೆ ಶಿಫ್ಟಿಂಗ್ ಅಲ್ಲಿ ಧೂಳು ಜಾಸ್ತಿ ಅಲ್ವಾ ಮಮ್ಮಿ? ಮನೆಯಲ್ಲೆಲ್ಲ ತುಂಬಾ ಧೂಳು ಜಾಸ್ತಿ ಹಳೆ ಮನೆಯಲ್ಲಿ. ಇವ್ರು ಆಗ್ಬಿಡ್ತಾರೆ ಪ್ರಸಾದ ಅನ್ಕೊಂಡು ಅಮ್ಮ ಇದನ್ನ ಇಡ್ತಿರೋದು. ಏನೇನು ಮಮ್ಮಿ ಅದಿರೋದು ನೋಡಿ ಹೆಂಗ್ ಕಾಣಿಸ್ತಿದೆ. ಆತರ ಅಕ್ಷತೆ ಮಾಡಿರ್ತಾರೆ, ಎಲ್ರಿಗೂ ತತ್ತವ್ರು ಚಿನ್ನ. ನೋಡಿ ನಮ್ಮ ಎಲ್ಲರಿಗೂ ಅಕ್ಷತೆ ಇಡ್ತಾ ಇದಾರೆ. ಹೆಣ್ಮಕ್ಳು ಇಟ್ಕೊಳ್ಳೋದು. ಹೌದಾ? ಹೌದಾ? ಅಪ್ಪ ಇಡ್ಲಿಕ್ಕೆ ಹೋಗ್ತಿದ್ದಾರೆ.
ಜಾಸ್ತಿ ಬೇಡಮ್ಮ, ಕಮ್ಮಿ. ಚೆನ್ನಾಗಿರ್ತೀರ ನೋಡಿ. ಏನಕ್ಕೆ ಇದ್ ಮಮ್ಮಿ ಇಡೋದು ಅಕ್ಷತೆ? ಸಕ್ಕದಾಗಿಟ್ಟಲ್ಲ. ಹಾ, ಚೆನ್ನಾಗಿದೆ ಒಂಥರ ಲುಕ್. ಹೊಟ್ಟೆ ಹಸಿ ಅಂತ ಇದ್ದಾರೆ ಸಣ್ಣವರು. ನಂಗೆ ಹೊಟ್ಟೆ ನೋವು ಬಂದ್ಬಿಟ್ಟಿದೆ, ಹುಳ ಎಲ್ಲ ಸತ್ತೋಗೈತೆ ಹಸಿವಾಗಿ. ಧನ್ಯ ಅವರು ಅಷ್ಟೇನೆ ಬೇಗ ತಿಂತಾರೆ. 6 ಗಂಟೆಗೆ ತಾನೇ ತಿನ್ನೋದು ನೀವು ಟಿಫನ್? 6 ಗಂಟೆಗಲ್ಲ 7:15 ಆದ್ರೆ ಹಸಿವು ಜಾಸ್ತಿ ಆಗ್ತಿದೆ. ಬೆಳಿಗ್ಗೆ ಬೇಗ ಎದ್ದಿದ್ದಲ್ಲ, ಬೆಳಿಗ್ಗೆ ಬೇಗ ಎದ್ದದಲ್ವಾ, ಅದಕ್ಕೆ ನಿದ್ದೆನೂ ಸರಿಯಾಗಿಲ್ಲ. ಆದ್ರೆ ಹೊಟ್ಟೆಗಾದ್ರೂ ಬೇಕಲ್ವಾ, ಅದಕ್ಕೆ ಹಸಿವು. ಮನೆ ಶಿಫ್ಟಿಂಗ್ ಆಗುವವರೆಗೂ ತಲೆನೋವು. ಮನೆ ಎಲ್ಲ ಶಿಫ್ಟ್ ಆದ ನಂತರ ನೀಟಾಗಿ ಇಟ್ಟ ನಂತರನೇ ಸಮಾಧಾನ ಮನಸ್ಸಿಗೆ. ಹೌದು, ನೆಕ್ಸ್ಟ್ ಇವಾಗ ಶಿಫ್ಟಿಂಗ್ ಇದೆ, ಇದೇ ದಿನಾನೇ ಶಿಫ್ಟಿಂಗ್ ಇದೆ. ಸೊ ತುಂಬಾ ಅಂದ್ರೆ ತುಂಬಾನೇ ಇವಾಗ ರಿಸ್ಕ್ ಇರುತ್ತೆ. ಬಟ್ ರಿಸ್ಕ್ ಇಲ್ಲದೆ ಇರೋ ತರ ಒಂದು ಟ್ರಿಕ್ ನ ಯೂಸ್ ಮಾಡಿದೀವಿ. ಅದ್ ಏನ್ ಟ್ರಿಕ್ ಅಂತ ಮುಂದಿನ ವ್ಲಾಗ್ ಅಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಇವಾಗ ಅಕ್ಕ ಕೂಡ ಬರ್ತಾರೆ, ಅಕ್ಕನೇ ವೈಟಿಂಗ್ ಮಾಡ್ತಾ ಇದೀವಿ. ಮತ್ತೆ ಟಿಫನ್ ತಿನ್ಬೇಕು, ಟಿಫನ್ ವೈಟಿಂಗ್ ಮಾಡ್ತಿದೀವಿ. ಮತ್ತೆ ವಾಯ್ಸೇ ಬರ್ತಾ ಇಲ್ಲ ನನಗೆ, ಮಾತಾಡೋದಕ್ಕೆ ಆಗ್ತಿಲ್ಲ. ಜಾಸ್ತಿ ಮಾತಾಡ್ಬೇಡಿ ಆಯ್ತಾ? ವಾಯ್ಸೇ ಬರ್ದಲ್ಲ. ಕುಡಿತೀರಾ? ವಾಯ್ಸ್ ಸರಿ ಆಗುತ್ತೆ. ಅಫ್ರೆಶ್ ಕೊಡಿ. ಇವತ್ತು ಅಫ್ರೆಶೇ ಕುಡ್ದಿಲ್ಲ. ನಮ್ ಧನ್ಯ ಅವರು ಅಫ್ರೆಶ್ ಮಾಡ್ಕೊಡ್ತಿದ್ದಾರೆ. ಎಲ್ಲಾದ್ರೂ ಏನಾದ್ರು ಒಂದ್ ಮಾಡ್ಕೊಡ್ತಿರ್ತೀರಲ್ಲ. ಇಲ್ಲ ಪಾಪ ವಾಯ್ಸ್ ಹೋಗಿದೆ ಅಲ್ವಾ. ಇವಳ ಕಲರಿಗೂ ಇವಳ ಸಾರಿಗೂ ತುಂಬಾ ಚೆನ್ನಾಗಿ ಮ್ಯಾಚ್ ಆಗ್ತಿದೆ ಅಂತ. ಇವ್ರ ಡ್ರೆಸ್ಸು ಚೆನ್ನಾಗಿದೆ, ನಿಮ್ ಡ್ರೆಸ್ಸು ಚೆನ್ನಾಗಿದೆ, ಅಮ್ಮನ್ ಡ್ರೆಸ್ಸು ಚೆನ್ನಾಗಿದೆ. ಬಟ್ ಹೈಲೈಟ್ ಸಣ್ಣವ್ರದ್ದು ನಿಮ್ದು ಕಲರ್ ಜಾಸ್ತಿ ಸಗದ ಕಾಣುತ್ತೆ ಅಲ್ಲ. ಮಮ್ಮಿ ಇದು ನಾನ್ ಕೊಟ್ಟಿದ್ದು. ಮಮ್ಮಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ತಗೋಬತ್ತಾರಲ್ಲ. ಸಾರಿ ಕಲೆಕ್ಷನ್ ಅಲ್ಲಿ ಮಮ್ಮಿನೇ ಬೆಸ್ಟ್ ಅಪ್ಪ, ನಂಗೂ ತರ ಬರಲ್ಲ. ನಿಮ್ದು ಚೆನ್ನಾಗಿದೆ, ಯಾಕಂದ್ರೆ ವೈಟ್ ಕಲರ್ ಮೋನು ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ. ಈ ತರ ಶುಭ ಕಾರ್ಯಕ್ಕೆ ವೈಟ್ ಕಲರೇ ಹಾಕೋಬೇಕು. ಅದಕ್ಕೆ ನಾನು ವೈಟ್ ಹಾಕೊಂಡಿದ್ದು ನೋಡಿ. ನಾನು ವೈಟ್ ಹಾಕೊಂಡೆ, ಇಲ್ಲಾಂದ್ರೆ ಬೇರೆ ಕಲರ್ ಹಾಕೋಣ ಅಂತ ಇದ್ದೆ ಹೊಸದು. ಇನ್ ಮುಂದೆ ವೈಟ್. ನಿಮ್ ಹತ್ರ ಜಾಸ್ತಿ ಮಾತಾಡೋದು ಬೇಡ. ಯಾಕೆ ಹೇಳಿ, ನಾನೇ ಮಾತಾಡಿಸ್ತೀನಿ. ವಾಯ್ಸ್ ಹೋಗ್ತಾ ಇದೆ ಅಲ್ವಾ, ಅದಕ್ಕೋಸ್ಕರ ನಾನೇ ಮಾತಾಡಿಸ್ತೀನಿ ಆಯ್ತಾ? ನೋಡಿ ಆಲ್ರೆಡಿ ಇಲ್ಲಿ ಕಲೆ ಮಾಡ್ಕೊಂಡಿದ್ದಾರೆ. ಬೆವ್ತೋಗಿ ಕೆಲ್ಸ ಎಲ್ಲ ಮಾಡಿ ತಾನೇ ಮುನು. ಒಳ್ಳೇದಾಗ್ಲಿ ಹೊಸ ಮನೆ. ನಮ್ ಟಿಫನ್ ಬಂತು. ನಮ್ಮ ಭಾವ ಅವರು ಟಿಫನ್ ತಗೊಂಡ್ ಬಂದ್ರು. ಮಾಲಿನ್ಯಕ್ಕ ಚೆನ್ನಾಗ್ ಕಾಣಿಸ್ತಿದಾರೆ ಈ ಸೀರೆಯಲ್ಲಿ. ಮಾಲಿನಿ ಅಕ್ಕ ಬಂದ್ರು. ವ್ಲಾಗ್ ಎಡಿಟ್ ಮಾಡ್ಕೊಂಡೇ ಬರ್ತಿದ್ಯಲ್ಲಕ್ಕ. ವ್ಲಾಗ್ ಎಡಿಟ್ ಮಾಡ್ಕೊಂಡ್ ಬಂದ್ರು. ಓ ಹೇಳ್ದೆ, ಅಕ್ಕ ಬಾವ ಟಿಫನ್ ತಗೊಂಡ್ ಬಂದ್ ಕೊಟ್ರು. ಏನಕ್ಕ ಲೇಟು? ಅದಕ್ಕೆ ಲೇಟಾ? ಅಕ್ಕ ಪಾಪುನ್ನ ಸ್ಕೂಲ್ ಕರ್ಕೊಂಡೋಗ್ ಬಿಟ್ಟು ನಮ್ಗೆ ಟಿಫನ್ ತಗೊಂಡ್ ಬಂದ್ರು. ಹಾಲು ಕುಡೀರಿ, ಬಾಯಿ ಸಿಹಿ ಮಾಡಿಕೊಂಡು. ವಾಶ್ರೂಮ್ ಉದ್ಘಾಟನೆ ಮಾಡ್ತಿದ್ದಾರೆ. ಫಸ್ಟ್ ಬಂದಿದ ತಕ್ಷಣ ಅಣ್ಣನೇ ಅನ್ಸುತ್ತೆ ವಾಶ್ರೂಮ್ಗೆ ಹೋಗಿದ್ದು. ಹೊಸ ಮನೆಯಲ್ಲಿ ಫಸ್ಟ್ ವಾಶ್ರೂಮ್ಗೆ ಹೋಗಿದ್ದು ಅಣ್ಣನೇ ಇರ್ಬೇಕು. ಹೌದಾ ಮಮ್ಮಿ, ನೀನಾ ಫಸ್ಟ್ ಹೋಗಿದ್ ವಾಶ್ರೂಮ್ಗೆ? ನೆನ್ನೆನೆ ಹೋದೆ ಸಾಯಂಕಾಲ ಬಂದಾಗ್ಲೇ. ಮನೆ ಹೆಂಗೈತಕ್ಕ? ಸಗದಾಗೈತಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ನೀನ್ ಇವಾಗ್ಲೇ ತಾನೇ ನೋಡಿದ್ ಮನೆನ? ಅಂದ್ರೆ ಪೂರ್ತಿ ಫಿನಿಶ್ ಆದ್ಮೇಲೆ ಚೆನ್ನಾಯ್ತಾ? ಏನ್ ಹೇಳಕ್ ಇಷ್ಟಪಡ್ತೀರಾ? ನಿಮ್ಮ ಒಪಿನಿಯನ್? ಚೆನ್ನಾಗೈತೆ, ಎಲ್ಲ ಸೆಟ್ ಆದ್ಮೇಲೆ ನೋಡ್ಬೇಕು. ಹೌದು, ಪೂರ್ತಿ ಸೆಟ್ ಆದ್ಮೇಲೆ ನೋಡ್ಬೇಕು. ಇದೇ ಭಾವ ಅವರೇ ಹೇಳಿ, ಮನೆ ಚೆನ್ನಾಯ್ತಾ? ವಿಶಾಲವಾಗಿದ್ಯಾ ಏರಿಯಾ? ಹಾಗಾದ್ರೆ ಸಣ್ಣ ದೊಡ್ಡದಾಗಿದಾರ? ಸನ್ಮಾ ನೀವು ದೊಡ್ಡದಾಗಿದ್ದೀರ? ಮನ್ಸು ದೊಡ್ಡದು ಅಂತ ಹೇಳ್ತಾರೆ. ಏನ್ಮಾ? ಸಣ್ಣ ತರ ಸುಂದರವಾಗಿದೆ ಅಂತ ಹೇಳಿಕ್ ಹೋದದಾ? ಮನ್ಸು ದೊಡ್ಡದಾಗಿದೆ. ಅಣ್ಣ ಒಳ್ಳೆ ಮಾತು, ಆ ಮಾತು ಎಂತ ಅಣ್ಣ ಈ ತರ ಹೇಳ್ತಾರೆ ಅಂತ ಸಣ್ಣವರೇ ಅನ್ಕೊಂಡಿರ್ಲಿಲ್ಲ. ನಿಜ ಅದು. ಅವರು ಬ್ಲಾಗ್ ಅಲ್ಲಿ ಮಾತಾಡೋದೇ ಕಡಿಮೆ ಅಲ್ವಾ, ಅದಕ್ಕೋಸ್ಕರ. ನಮ್ ಭಾವ ಜಾಸ್ತಿ ಬ್ಲಾಗ್ ಬರಲ್ಲ. ಅಕ್ಕ ಇವಾಗ ಬ್ಲಾಗ್ ಸ್ಟಾರ್ಟ್ ಮಾಡಿರೋದ್ರಿಂದ ಅವ್ರು ಇವಾಗ ಬ್ಲಾಗ್ ಅಲ್ಲೆಲ್ಲ ಚೆನ್ನಾಗಿ ಮಾತಾಡ್ತಾರೆ. ನೋಡಿ ಎಲ್ಲಾರು ಮಸಾಲೆ ದೋಸೆ ತಿಂತಾ ಇದಾರೆ. ಮಸಾಲೆ ದೋಸೆ ತರಕ್ ಯಾರು ಹೇಳಿದ್ದು? ಅಪ್ಪನೇ ಹೇಳಿದ್ದ. ನೋಡಿ ನಮ್ಮ ಅಕ್ಕ ಮಸಾಲೆ ದೋಸೆ ತಗೊಂಡ್ ಬಂದು ಕೊಟ್ರು. ತುಂಬಾ ಅಂದ್ರೆ ತುಂಬಾ ಹೊಟ್ಟೆ ಹಸಿತಾ ಇತ್ತು. ಸನ್ಮಾ ಅಲ್ವಾ? ಧನ್ಯವರೇ ಬನ್ನಿ ಬೇಗ ಟಿಫನಿಗೆ. ಹೊಟ್ಟೆ ಹಸಿ ಅಂತಿದ್ರಿ. 7:30 ತಿಂತಾರಕ್ಕ ಅವರು ಟಿಫನ್. ಇವತ್ತೇ ಲೇಟು ಪಾಪ. 4 ಗಂಟೆಗೆ ಎದ್ದು ಇವಾಗ ತಿಂತಿದ್ದೀವಿ. ಇವಾಗ ಟೈಮು 8 o'clock ಆಯ್ತು. ಸೊ ಈ ಟೈಮಲ್ಲಿ ನಾವು ಟಿಫನ್ ಮಾಡ್ತಾ ಇದೀವಿ. ಏನಮ್ಮ ಇಷ್ಟು ಬೇಗ ತಿಂದ್ಬಿಟ್ಟೆ? ಇನ್ನೊಂದಿತ್ತಲ್ಲ ಎಲ್ಲಿ? ಸಾಕಾಯ್ತಾ? ಫ್ರೆಶ್ ಕೊಡಿ, ಅಲ್ಲೇ ಇಟ್ಟಿದ್ದೀನಿ. ಅದೇಂಗಮ್ಮ ಫ್ರೆಶ್ ಕುಡ್ಕೊಂಡು ಟಿಫನ್ ಮಾಡೋದು? ಅಲ್ಲ, ನನ್ನ ಪ್ರಕಾರ ಮಸಾಲೆ ದೋಸೆ ವಾಸನೆಗೆ ನೀವು ಫ್ರೆಶ್ನ ಮರ್ತೋಗಿದ್ದೀರಾ ಅನ್ಸುತ್ತೆ. ಎಲ್ಲರೂ ಟಿಫನ್ ಮಾಡ್ತಾ ಇದೀವಿ. ಈಗ ಟಿಫನ್ನೇ ಮಾಡಿರ್ಲಿಲ್ಲ. 4 ಗಂಟೆಗೆ ಎದ್ರೆ ಎಷ್ಟು ಹೊಟ್ಟೆ ಹಸಿದಿತ್ತಲ್ವಾ ಯಪ್ಪ. ಬೇಗ ಎದ್ರೆ ಅಲ್ವಾ? ಅಕ್ಕನ್ಗೆ ಕ್ಲಿಯರ್ ಆಗಿ ಮನೇನ ತೋರಿಸ್ತಾ ಇದಾರೆ. ಚೆನ್ನಾಯ್ತಾ ಅಕ್ಕ? ಸೂಪರಾ? ಇಷ್ಟ ಆಯ್ತಾ ನಿಂಗೆ?
ನಮ್ಮ ಅಕ್ಕ ತುಂಬ ಇಷ್ಟಪಟ್ಟರು. ಅವರು ಸ್ಟಾರ್ಟಿಂಗ್ ನೋಡಿದಾಗಲೇ ಇಷ್ಟಪಟ್ಟಿದ್ರಲ್ವ ಅಮ್ಮ, ಸ್ಟಾರ್ಟಿಂಗ್ ಇಷ್ಟಪಟ್ಟಿದ್ರು, ಬಟ್ ಇವಾಗ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ. ಹೌದು ಚೆನ್ನಾಗಿದೆ. ನೆಕ್ಸ್ಟ್ ವ್ಲಾಗು ಶಿಫ್ಟಿಂಗ್ ಇರುತ್ತೆ. ಮನೆ ಬಗ್ಗೆ ಸ್ವಲ್ಪ ಡೀಟೇಲ್ಸ್ ಕೊಡೋದಿದೆ, ಮತ್ತು ಶಿಫ್ಟಿಂಗ್ ಬಗ್ಗೆನೂ ಕೂಡ ನಿಮಗೆ ಡೀಟೇಲ್ಸ್ ಕೊಡೋದು ಮುಂದಿನ ವ್ಲಾಗಲ್ಲಿ ತಿಳಿಸ್ಕೊಡ್ತೀವಿ. ಸೊ ನೀವು ಎಷ್ಟೋ ಜನ ಕಮೆಂಟ್ ಮಾಡಿದ್ದೀರಾ ಮತ್ತು ಕಂಗ್ರ್ಯಾಚುಲೇಷನ್ಸ್ ಹೇಳಿದ್ದೀರಾ, ಎಲ್ಲರಿಗೂ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ಮುಂದಿನ ವ್ಲಾಗ್ಗಳಲ್ಲಿ ನಿಮಗೆ ಬಿಗ್ಗೆಸ್ಟ್ ಸರ್ಪ್ರೈಸ್ ಇದೆ, ಹಾಗೆ ಸರ್ಪ್ರೈಸ್ ಮೇಲೆ ಸರ್ಪ್ರೈಸ್ ಇದ್ದೇ ಇರುತ್ತೆ. ಏನಂತ ಹೇಳ್ತೀನಿ, ಮುಂದಿನ ವ್ಲಾಗ್ ವಾಚ್ ಮಾಡ್ತಾ ಇರಿ, ನಿಮಗೆ ಗೊತ್ತಾಗುತ್ತೆ ಮುಂದೆ ಏನೇನು ಸರ್ಪ್ರೈಸ್ ಕಾದಿದೆ ಅಂತ. ಸರಿ ಎಲ್ಲರೂ ಶಿಫ್ಟಿಂಗ್ ಮಾಡಕ್ ಬನ್ನಿ ಮನೇನ. ಇವಾಗ ಇರೋದು ಕೆಲಸ. ಅಕ್ಕನೂ ಶಿಫ್ಟಿಂಗ್ ಇರಲ್ಲ, ಕೆಲಸ ಬಿಸಿ. ನಮ್ ಧನ್ಯ ಅವ್ರು ಇರ್ತಾರೆ. ಇವತ್ತಿಂದ ದೋಸೆ 5 ನಿಮಿಷದಲ್ಲಿ ಕರಗಿಸ್ಲಿಕ್ಕೆ. ಓ ಆದ್ರೆ ಅಲ್ಲ ಗೈಸ್, ಏನೋ ಇವರೇ ಎತ್ತಿ ಶಿಫ್ಟ್ ಮಾಡಂಗ್ ಆಡ್ತವ್ರೆ. ಶಿಫ್ಟ್ ಮಾಡೋದು ಓಕೆ, ಅಷ್ಟೆಲ್ಲ ಪ್ಯಾಕ್ ಮಾಡಿ ಇಡ್ಬೇಕಲ್ವಾ, ಅದು ಪ್ಯಾಕ್ ಮಾಡಿ ಇಡೋದು ಮತ್ತೆ ಇಲ್ಲಿ ಬಂದ್ಮೇಲೆ ಮಡ್ಚಿಡೋದು ಅದೆಲ್ಲ ರಿಸ್ಕ್. ನೀವ್ ಹೆಲ್ಪ್ ಮಾಡ್ತೀರಾ? ಎಲ್ಲ ಕೆಲಸ ಮಾಡಕ್ ಆಗಲ್ಲ ಅಮ್ಮ, ಕಷ್ಟ ಆಗುತ್ತೆ. ನಮ್ಮ ಅಮ್ಮನಿಗೂ ಐತೆ ಫ್ರಿಡ್ಜ್ ಒರೆಸ್ಬೇಕು, ಎಲ್ಲ ಬೇಜಾನ್ ಕೆಲಸ ಇದೆ. ಫೈನಲಿ ಆಲೂಕ್ಷ ಶಾಸ್ತ್ರ ಮುಗೀತು. ತುಂಬಾ ಸಕ್ಕದಾಗಾಯಿತು. ಕಮ್ಮಿ ಜನ ಇದ್ರು ಸೊ ತುಂಬಾ ಚೆನ್ನಾಗಾಯ್ತು. ವರ್ಕಿಂಗ್ ಡೇಸ್ ಅಲ್ಲಿ ನಾವು ಇಟ್ಕೊಂಡಿದ್ವಲ್ಲ, ಸೊ ಎಲ್ಲರೂ ವರ್ಕಲ್ಲಿ ಬಿಸಿ ಇದ್ರು. ಶಾಲಿನಿ ಅಕ್ಕನೂ ಕೂಡ ವರ್ಕಲ್ಲಿ ಬಿಸಿ ಇದ್ರು, ಮಾಲಿನಿ ಅಕ್ಕನೂ ವರ್ಕಲ್ಲಿ ಬಿಸಿ ಇದ್ರು. ಸೊ 2 ಅವರ್ ಸ್ವಲ್ಪ ಲೇಟಾಗಿ ಹೋಗ್ತಿದ್ದಾರೆ ಅಷ್ಟೇ ಅಕ್ಕ. ಅಂದ್ರೆ ಅವರು 2 ಅವರ್ ಪರ್ಮಿಷನ್ ತಗೊಂಡಿದ್ರು ಅಕ್ಕ, ಸೊ ಅದಕ್ಕೋಸ್ಕರ ಅವ್ರು ಬಂದ್ರು. ಅವರು ಬಂದಿಲ್ಲ ಅಂದ್ರೆ ಸ್ವಲ್ಪ ಬೋರಿಂಗ್ ಇರ್ತಿತ್ತು, ಅವ್ರು ಬಂದಿರೋದ್ರಿಂದ ತುಂಬಾ ಖುಷಿಯಾಗಿತ್ತು. ಸೊ ಊರಲ್ಲಿರೋ ಅಪ್ಪ ಅಮ್ಮನು ಬಂದ್ಬಿಟ್ಟಿದ್ರೆ ನಮ್ಮ ಅತ್ತೆ ಮಾವ ಇನ್ನೂ ಚೆನ್ನಾಗಿರ್ತಾ ಇತ್ತು ಅಂತ ಅನ್ನಿಸ್ತು. ಸೊ ಅವ್ರನ್ನ ಒಬ್ಬರನ್ನ ಮಿಸ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಇವಾಗ ಶಿಫ್ಟಿಂಗ್ ಇದೆ, ಇವತ್ತಿನ ದಿನನೇ ಇದೆ. ನಾನು ನಾಳೆ ಅಂತ ಅನ್ಕೊಂಡಿದ್ದೆ, ಬಟ್ ಆಗೋದಿಲ್ಲ. ಶಿಫ್ಟಿಂಗ್ ಕೂಡ ಇದೆ, ಆಲ್ರೆಡಿ ನನ್ನ ವಾಯ್ಸ್ ಕೂಡ ಹೋಗಿದೆ. ತುಂಬ ಕಷ್ಟ ಇದೆ ನೋಡಿ. ಎಲ್ಲರೂ ಬರ್ತಾ ಇದ್ದಾರೆ. ಬನ್ನಿ ಇವಾಗ ತಿನ್ಸಿರೋದನ್ನ ಕರಗಿಸ್ಬೇಕು, ಬೇಗ ಬನ್ನಿ. ದೋಸೆ ತಿಂದಾಯ್ತು, ಅದನ್ನ ಕರಗಿಸೋಕೆ ನೀವು ಬರ್ತಿದ್ದೀರಾ. ಹಾ, ಅಮ್ಮನೂ ಇವಾಗ ಫಂಕ್ಷನ್ಗೆ ಹೋಗ್ತಾರಂತೆ, ಅಕ್ಕನೂ ಫಂಕ್ಷನ್ಗೆ ಹೋಗ್ತಾರೆ, ಹಂಗೆ ಕೆಲ್ಸಕ್ಕೆ ಹೋಗ್ತಾರೆ ಎಲ್ಲ. ನೀವ್ ಹೋಗ್ತಿದ್ದೀರಾ? ಇರ್ತೀನಿ ಅಂದ್ರೆ ಅದು ಶಿಫ್ಟಿಂಗ್, ಅದೊಂದು ಫಂಕ್ಷನ್. ಶಿಫ್ಟಿಂಗು ಹೆವಿ ರಿಸ್ಕ್ ಇರುತ್ತೆ. ಯಾವಾಗಲೂ ಫ್ರೆಂಡ್ ಸರ್ಕಲ್ಗೆ ಹೇಳ್ತಾ ಇದ್ದೆ. ಸೊ ಈ ಸರಿ ಪ್ಯಾಕರ್ಸ್ ಅಂತ ಇದ್ದಾರೆ, ಸೊ ಅವ್ರಿಗೆ ಹೇಳ್ತಾ ಇದ್ದೀನಿ. ಅವ್ರನ್ನ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಸನ್ಮ ಬಾಯ್ ಮಾಡಿ. ಇಲ್ಲಿಗೆ ಆಲೂಕ್ಷ ಶಾಸ್ತ್ರ ಎಂಡ್ ಆಯ್ತು, ಸೊ ಅದಕ್ಕೋಸ್ಕರ ಬಾಯ್. ನೆಕ್ಸ್ಟ್ ವ್ಲಾಗ್ ಮತ್ತೆ ಸಿಗೋಣ. ಹಾ, ಶಿಫ್ಟಿಂಗ್ ಮಾಡಬೇಕು. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣಮ್ಮ. ಬಾಯ್ 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 ಮಾಡಿ. ಜಾಸ್ತಿ ಇದೀರ ಬಾಯ್ ಮಾ ಅಂತವ್ರಮ್ಮ. ಎಲ್ಲರೂ ಅವ್ರದೇ ಆದ ಕೆಲಸದಲ್ಲಿ ಬ್ಯುಸಿ ಆಗೋಗಿದ್ದಾರೆ. ಓಕೆ, ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಮನೆ ಶಿಫ್ಟಿಂಗಲ್ಲಿ ತುಂಬ ಅಂದರೆ ತುಂಬ ಬ್ಯುಸಿ ಇದ್ದೀವಿ, ಆದರೂ ಕೂಡ ವ್ಲಾಗ್ ಮಾಡ್ತೀನಿ, ಮಿಸ್ ಮಾಡಲ್ಲ. ನೀವು ಕೂಡ ನಮ್ಮ ಜೊತೆಗೆ ಇರ್ತೀರಾ ಅಂತ ಅನ್ಕೊಂಡಿದ್ದೀನಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ಸಿಗೋಣ. ಬಾಯ್ ಬಾಯ್. ಪಾಡಂತು ನಂದೀಗ ಅಲ್ಲೋಲ ಕಲ್ಲೋಲ ಮುಂಜಾನೆ ಮಂಜು ಮಾತೆಲ್ಲ